ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ರಾಜ್ಯದಲ್ಲಿ 28 ಸ್ಥಾನ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ. ಕಾಂಗ್ರೆಸ್ ಪಕ್ಷ ದಿಕ್ಕಾಪಾಲಾಗಿ ಯಾವುದೇ ಸ್ಥಾನ ಗೆಲ್ಲಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ರೆ ಪ್ರಪಂಚದ 8ನೇ ಅದ್ಭುತ ಎಂದ ಬಿವೈ ವಿಜಯೇಂದ್ರ. ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡದೆ ವೈಯಕ್ತಿಕ ಟೀಕೆ ನಡೀತಾ ಇದೆ. ಕೈಲಾಗದ ನಾಯಕರು ಅಪಪ್ರಚಾರ ಮಾಡ್ತಿದ್ದಾರೆ. ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಬಿವೈ ವಿಜಯೇಂದ್ರ ವಾಗ್ದಾಳಿ. ಬಿಜೆಪಿಯ ಪರಿಷತ್ ಸದಸ್ಯ ಕೆಪಿ ನಂಜುಂಡಿ ಮನೆಗೆ ಡಿಕೆ ಶಿವಕುಮಾರ್ ಭೇಟಿ. ಉಪಹಾರ ಸೇವಿಸಿ ಕೆಲಕಾಲ ಚರ್ಚೆ. ರಾಜಕಾರಣ ಚರ್ಚೆಯಾಗಿಲ್ಲ ಎಂದ ಉಭಯ ನಾಯಕರು. ಶಾಸಕ ಗಾಲಿ ಜನಾರ್ದನ ರೆಡ್ಡಿಗೆ ಬಿಜೆಪಿಯಲ್ಲಿ ಡಿಮ್ಯಾಂಡ್. ಮತ್ತೊಮ್ಮೆ ಕೇಂದ್ರ ಬಿಜೆಪಿ ನಾಯಕರನ್ನ ಭೇಟಿಯಾಗಿ ಚರ್ಚೆ. ಗಣಿಧಣಿಗೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಟಾರ್ಗೆಟ್ ಮಾಡುವ ಟಾಸ್ಕ್. ಶಿವಾನಂದ ಪಾಟೀಲ್ರ ಇಡೀ ಕುಟುಂಬ ಬೇರೆ ಬೇರೆ ಪಕ್ಷಗಳಿಂದ ರಾಜಕಾರಣ ಮಾಡ್ತಾ ಇದೆ. ಮಗಳಿಗೆ ಟಿಕೆಟ್ ಕೊಟ್ಟಿದ್ರು ಸೋದರನ ಪುತ್ರ ಬಿಜೆಪಿಗೆ ಸೇರಿದ್ದಾರೆ. ಸಚಿವರ ನಡೆ ಪಕ್ಷ ವಿರೋಧಿ ಅಂತ ಹೈಕಮಾಂಡ್ಗೆ ಸ್ಥಳೀಯ ನಾಯಕರ ದೂರು. ದೆಹಲಿಯಲ್ಲಿದ್ರೂ ರಾಜ್ಯದ ರೆಬಲ್ಸ್ ಮೇಲೆ ಅಮಿತ್ ಶಾ ಕಣ್ಣು. ಪ್ರಭಾರಿಗಳಿಂದ ನಿತ್ಯ ಮಾಹಿತಿ ಪಡಿತಾ ಇರುವ ಬಿಜೆಪಿ ಚಾಣಕ್ಯ. ಅಸಮಾಧಾನಿತರ ಮೇಲೆ ಡೈರೆಕ್ಟ್ ನಿಗಾ. ಲೋಕಸಭೆ ಎಲೆಕ್ಷನ್ನಲ್ಲಿ ಏನೂ ಎಡವಟ್ಟಾಗದಂತೆ ಎಚ್ಚರಿಕೆ. ಬೆಂಗಳೂರು ಗ್ರಾಮಾಂತರ, ಹಾಸನ, ಮಂಡ್ಯ, ಕೋಲಾರ 4 ಕ್ಷೇತ್ರಗಳಿಗೂ ಪ್ರಧಾನಿ ಮೋದಿ ಕರೆಸಿ ಪ್ರಚಾರಕ್ಕೆ ಪ್ಲಾನ್. ಜೊತೆಗೆ ವೇದಿಕೆ ಹಂಚಿಕೊಳ್ತಾರೆ ದೇವೇಗೌಡ, ಎಚ್ಡಿಕೆ. ಲೋಕಸಭೆ ಎಲೆಕ್ಷನ್ ಗೆಲ್ಲೋದಕ್ಕೆ ರಣತಂತ್ರ. ಮಾಜಿ ಪ್ರಧಾನಿ ದೇವೇಗೌಡರ ತವರಲ್ಲಿ ಮಾಸ್ಟರ್ ಸ್ಟ್ರೋಕ್ ಕೊಡಲು ಮುಂದಾದ ಡಿಕೆಶಿ. ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡಗೆ ಕೆಪಿಸಿಸಿ ಅಧ್ಯಕ್ಷರ ಗಾಳ. ಮೈತ್ರಿಯನ್ನ ಹಣಿದು ಸಿಂಹಾಸನ ವಶಪಡಿಸಿಕೊಳ್ಳಲು ಪ್ಲಾನ್. ನಾನು ಆರ್ಎಸ್ಎಸ್ ಬಗ್ಗೆ ತಿಳಿದುಕೊಳ್ಳದೆ ಮಾತನಾಡಿದ್ದೇನೆ. ಸಂಘದ ಮುಖಂಡರು ಕಾರ್ಯಕರ್ತರ ಕ್ಷಮೆ ಕೇಳಿದ ಪ್ರಜ್ವಲ್ ರೇವಣ್ಣ. ಸಕಲೇಶಪುರದಲ್ಲಿ ನಡೆದ ಜೆಡಿಎಸ್ ಬಿಜೆಪಿ ಸಮನ್ವಯ ಸಭೆಯಲ್ಲಿ ಕ್ಷಮೆಯಾಚನೆ. ಕುಮಾರಸ್ವಾಮಿ ಈಗ ಮಹದಾಯಿ ಮೇಕೆದಾಟು ಮಾಡ್ತೀವಿ ಅಂತಿದ್ದಾರೆ. ಬೆಂಗಳೂರು ನಗರದ ಕುಡಿಯುವ ನೀರಿನ ಸಮಸ್ಯೆಗೆ ನಾವೇ ಸ್ಪಂದಿಸಬೇಕು. ದೆಹಲಿಯಿಂದ ಯಾರು ಬರಲ್ಲ ಅಂತ ಡಿಕೆ ಶಿವಕುಮಾರ್ ಕಿಡಿ. ದೇವೇಗೌಡರನ್ನ ಭೇಟಿಯಾದ ಕೋಟ ಶ್ರೀನಿವಾಸ್ ಪೂಜಾರಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ. ಗೆದ್ದು ಬಾ ಅಂತ ಆಶೀರ್ವದಿಸಿದ ದೇವೇಗೌಡರು. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವೆ ಪುತ್ರನ ಗೆಲುವಿಗೆ ಸವಾಲು. ಆ 3 ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ಲೋದೇ ಹೆಬ್ಬಾಳ್ಕರ್ಗೆ ಬಿಗ್ ಟಾಸ್ಕ್. 2 ಸಮುದಾಯದ ಮತಗಳಿಂದ ಜಯಕ್ಕೆ ಮಾಸ್ಟರ್ ಪ್ಲಾನ್. ಬಿಜೆಪಿ ಸೋಲಿಸಲು ಕಾಂಗ್ರೆಸ್ಗೆ ಪರೋಕ್ಷ ಸಾಥ್ ನೀಡ್ತಾ ಎಸ್ಡಿಪಿಐ. ಈ ಬಾರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸದೆ ತಂತ್ರಗಾರಿಕೆ. ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಕ್ರೋಢೀಕರಣವಾಗಲು ಪ್ಲಾನ್. ಬಾಗಲಕೋಟೆಯಲ್ಲಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ. ಮನೆಯೊಂದರ ಮೇಲೆ ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ. 1.5 ಲಕ್ಷ ಮೌಲ್ಯದ 259 ಲೀಟರ್ ಮದ್ಯ ಮತ್ತು 15,600 ಮೌಲ್ಯದ ಬಿಯರ್ ಜಪ್ತಿ. ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ. ಟೈರ್ ಗೋದಾಮಿನಲ್ಲಿ ದಗದಗನೆ ಹೊತ್ತಿ ಉರಿದ ಬೆಂಕಿ. ಚಾಮರಾಜಪೇಟೆ ಸುತ್ತಮುತ್ತ ಆವರಿಸಿದ ದಟ್ಟ ಹೊಗೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ. 270 ಬಾರಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ ಕಿಲಾಡಿ ಲೇಡಿ. 25,000 ಮೌಲ್ಯದ ಸ್ಕೂಟರ್ ಮೇಲೆ ಇದೆ ಬರೋಬ್ಬರಿ 1,36,000 ರೂಪಾಯಿ ದಂಡ. ಸಂಚಾರಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದ ಈ ಮಹಿಳೆ. 2 ವಿದ್ಯಾರ್ಥಿನಿಯರಲ್ಲಿ ಕಾಲರ ಪತ್ತೆ ಬೆನ್ನಲ್ಲೇ ಬಿಬಿಎಂಪಿ ಅಲರ್ಟ್. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗೆ ಪಾಲಿಕೆಯಿಂದ ಪತ್ರ. ಹಾಸ್ಟೆಲ್ ಒಳಗಿದ್ದ ಆಹಾರ ಪದಾರ್ಥವನ್ನ ಟೆಸ್ಟ್ಗೆ ಒಳಪಡಿಸುವಂತೆ ಸೂಚನೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್. ಕೃತ್ಯ ಎಸಗಿದವರ ಪತ್ತೆ ಮಾಡಿ ನಿರ್ದಾಕ್ಷಣ್ಯ ಕ್ರಮ ತೆಗೆದುಕೊಳ್ಳಬೇಕು. ರಾಜ್ಯ ಮಹಿಳಾ ಆಯೋಗದಿಂದ ಪೊಲೀಸ್ ಕಮಿಷನರ್ಗೆ ಪತ್ರ.
ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಬಂಧನಕ್ಕೆ ಖಂಡನೆ, ದೇಶಾದ್ಯಂತ ಆಮ್ ಆದ್ಮಿ ಪಕ್ಷದಿಂದ ಉಪವಾಸ ಪ್ರತಿಭಟನೆ. ಕೋಲಾರದಲ್ಲೂ ಆಪ್ ಕಾರ್ಯಕರ್ತರ ಮೌನ ಹೋರಾಟ. ನಂಜನಗೂಡು ನಂಜುಂಡೇಶ್ವರ ದೇಗುಲಕ್ಕೆ ಧ್ರುವ ಕುಟುಂಬ ಭೇಟಿ. ಮನೆ ದೇವರಿಗೆ ಪೂಜೆ ಸಲ್ಲಿಕೆ, ಮಕ್ಕಳಿಗೆ ಪಂಚಮುಡಿ ಮಾಡಿಸಿದ ಧ್ರುವ ಸರ್ಜಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.